ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸೇವನೆ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಶುದ್ಧ ಸಪ್ತಮಿ ದಿನ, ಗುರುವಾರ, ಅಂದರೆ 23/4/2026. ಇನ್ನು ಪಂಚಾಂಗಕ್ಕೆ ಬಂದಾಗ ಆತ್ಮೀಯರೇ, ವಾರ ಬಂದು ಗುರುವಾರ, ತಿಥಿ ಬಂದು ಸಪ್ತಮಿ, ರಾತ್ರಿ 1:31 ನಕ್ಷತ್ರ ಬಂದು ಪುನರ್ವಸು, ರಾತ್ರಿ 1:29 ಯೋಗ ಬಂದು ಸುಕರ್ಮ, ಕರ್ಣ ಬಂದು ಗರಜೆ. ಇನ್ನು ಕಾಲ ವಿಶೇಷ, ರಾಹುಕಾಲ ಬಂದು 1:30 ಗುಳಿಕ ಕಾಲ ಬಂದು 9-10:30, ಅರ್ಧ ಪ್ರಹರಿ ಬಂದು 3-4:30, ಯಮಗಂಡ ಬಂದು 6-7:30. ಈ ದಿನದ ಅಮೃತ ಗಡಿಗೆಗಳು 12-1:30. ಇದರಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ, ಮೇಷರಾಶಿಯವರಿಗೆ ಹಣಕಾಸು ವ್ಯತ್ಯಯ, ಮಿತ್ರರಿಂದ ಸಹಾಯ, ಗೃಹ ಸೌಖ್ಯ. ಈ ಮಾವು, ಹಲಸು, ಗೇರುಬೀಜ ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಅವಕಾಶಗಳು ಸಿಗ್ತಕ್ಕಂಥದ್ದು. ಈ ಕಟ್ಟಡ ಸಾಮಗ್ರಿಗಳು, ಇಟ್ಟಿಗೆ, ಮರಳು, ಸಿಮೆಂಟು, ಗ್ಲೇಸಸ್ಸು, ಗ್ರಾನೈಟು ಇಂಥದ್ದು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾದ ದಿನ ಇವತ್ತು. ನೀವು ಜಾಗೃತ ಪಂಚಕವನ್ನು ಓದಿರಿ. ತಸ್ಮಾತ್ ಜಾಗ್ರತ ಅಂತಕ್ಕಂಥ ಒಂದು ವಿಷಯ ತಿಳ್ಕೊಳ್ಳಿ. 9 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ, ಆದಾಯದಲ್ಲಿ ಏರಿಕೆ, ಹೆಚ್ಚಲಿರುವ ಕೆಲಸದ ಹೊರೆ, ಸಹೋದ್ಯೋಗಿಗಳಿಗೆ ಶುಭ, ತೋಟಗಾರಿಕೆಯಲ್ಲಿ ಪ್ರಗತಿ, ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸ್ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಗುರುಪಾದುಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 5 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ, ಹಿಡಿದ ಕಾರ್ಯಗಳಲ್ಲಿ ಯಶಸ್ಸು, ಆದಾಯದ ಕೊರತೆ, ಗೃಹ ಸೌಖ್ಯ. ಈ ವೇಳೆದೆಲೆ ಬೆಳೆಗಾರರಿಗೆ ಶುಭ ಮಾರ್ಗದರ್ಶನ. ಹಾಲು, ಹೂವು, ಹಣ್ಣು ಮಾರ್ತಕ್ಕಂಥವ್ರಿಗೂ ಸಹ ಒಳ್ಳೆಯ ದಿನ ಇವತ್ತು. ನೀವು ಕೌಪಿನ ಪಂಚಕವನ್ನು ಓದಿರಿ ಅಥವಾ ಕೇಳಿರಿ. 8 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಕರ್ಕಾಟಕ ರಾಶಿಗೆ ಬಂದಾಗ, ಅಲ್ಲಿಂದ ಕಾರ್ಯವಿಘ್ನ, ವಿತ್ತೀಯ ಕೊರತೆ, ವೃಥಾ ತಿರುಗಾಟ, ಮನಕ್ಲೇಶ, ಬಾಳೆ, ಕಿತ್ತಳೆ, ಕರ್ಬೂಜ, ಕಲ್ಲಂಗಡಿ ಮಾರ್ತಕ್ಕಂಥವ್ರಿಗೆ ಆದಾಯಕವಾಗಿರ್ತಕ್ಕಂಥ ದಿನ. ದಿನಸಿ ವ್ಯಾಪಾರ, ರಿಟೇಲ್ ಟ್ರೇಡರ್ಸ್ಗೆಲ್ಲನೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಯಾಜ್ಞವಲ್ಕ ಮಂಗಳಾಷ್ಟಕವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ, ಹಸಿರು ಅದೃಷ್ಟ ದಿಕ್ಕು, ಪೂರ್ವ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ, ಹಣಕಾಸು ವ್ಯತ್ಯಯ, ಪ್ರಯಾಣದಿಂದ ನಷ್ಟ, ಬಂಧುಗಳ ಮಿಲನ. ಹೂವಿನ ಬೆಳೆಗಾರರು, ಹಣ್ಣು ಹಂಪಲು ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹೂವು ಹಣ್ಣು ಬೆಳೆಗಾರರಿಗೆ ಶುಭ. ನೀವು ವೇದವ್ಯಾಸರನ್ನು ಸ್ತುತಿಸಿ. 9 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ತಾಮ್ರ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ, ಕಾರ್ಯಪ್ರಗತಿ, ಗೃಹ ಸೌಖ್ಯ, ನೆಮ್ಮದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ರಿಂದ ಶುಭ ಸುದ್ದಿ. ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು ಬೆಲೆಯಲ್ಲಿ ಚೇತರಿಕೆ, ಗೊಬ್ಬರಗಳು, ಕ್ರಿಮಿನಾಶಕ ಮಾರೋರ್ಗಂತೂ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀ ರಾಮಾನುಜಾಷ್ಟಕವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ, ಆದಾಯ ವ್ಯಯಗಳಲ್ಲಿ ಏರಿಕೆ, ವೃಥಾ ಕಿರಿಕಿರಿ, ಗುಡಿಕಾರಿಕೆಯಲ್ಲಿ ಶುಭ. ವೀಳ್ಯದೆಲೆ, ತೆಂಗು, ಹೂವು ಬೆಳೆದಿರ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಚಿನ್ನ, ಬೆಳ್ಳಿ ಆಭರಣಗಳು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶ್ರೀ ಮಧ್ವ ಶ್ಲೋಕವನ್ನು ಓದಿ. 8 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ವೃಶ್ಚಿಕ ರಾಶಿಗೆ ಬಂದಾಗ, ಬಂಧು ಮಿತ್ರರ ಮಿಲನ, ಆದಾಯದಲ್ಲಿ ಏರಿಕೆ, ವಿದ್ಯಾರ್ಥಿಗಳಿಗೆ ಶುಭ ದಿನ. ರಬ್ಬರು, ಟೀ, ಕಾಫಿ ಮಾಡ್ತಕ್ಕಂಥ ಪ್ಲಾಂಟರ್ಸ್ಗೆ ಶುಭ. ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ, ಈ ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರಿಗೆ, ಮೆನ್ಯೂರ್ಸ್ ಮಾಡ್ತಕ್ಕಂಥವ್ರಿಗೆ, ಬೇರೆ ಯಾವುದೇ ಕೆಮಿಕಲ್ ಮಾಡ್ತಕ್ಕಂಥವ್ರಿಗೂ ಸಹ ಲಾಭದಾಯಕವಾಗಿರ್ತಕ್ಕಂಥ ದಿನ. ನಾಮ ರಾಮಾನುಜ ನಮನಂ ಅಂತ ಒಂದು ಇದೆ, ಅದನ್ನು ಓದಿ. ನಿಮಗೆ ಗುರುಗಳ ದಯ ಸಿಗ್ತಕ್ಕಂಥದ್ದು. 9 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುಸು ರಾಶಿ. ಧನುಸು ರಾಶಿಯವರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಶುಭ, ವ್ಯಾಪಾರದಲ್ಲಿ ಪ್ರಗತಿ. ಕಡಲೆ, ಅವರೆ, ಹುರುಳಿ, ತೊಗರಿ ಇಂತಹ ದ್ವಿದಳ ಧಾನ್ಯಗಳು ಯಾರು ಬೆಳೆದಿಟ್ಕೊಂಡಿರ್ತಾರೆ ರೈತರು, ಅವರಿಗೆಲ್ಲ ಒಳ್ಳೆ ಮಾರ್ಕೆಟಲ್ಲಿ ಕಾಸು ಸಿಗ್ತಕ್ಕಂಥದ್ದು. ವೈದ್ಯರಿಗೆ ಒಳ್ಳೆ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಶ್ರೀಮದ್ ಗುರುವಂದನವನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅದರಿಂದ ಮಕರ ರಾಶಿಗೆ ಬಂದಾಗ, ವ್ಯವಹಾರಗಳಲ್ಲಿ ಹಿನ್ನಡೆ, ಆರ್ಥಿಕ ಕೊರತೆ, ರಾಗಿ, ಭತ್ತ, ಕಬ್ಬು, ನೆಲಗಡಲೆ ಬೆಳೆಕರ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ. ಜವಳಿ, ಗಾರ್ಮೆಂಟ್ಸ್ ಅಂಗಡಿಗಳಿರ್ತಕ್ಕಂಥವ್ರಿಗೆ ವ್ಯಾಪಾರ. ಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡಿ. ಕೃಷ್ಣಂ ಒಂದೇ ಜಗದ್ಗುರುಂ. 5 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಕುಂಭರಾಶಿಗೆ ಬಂದಾಗ, ವ್ಯವಹಾರ ಪ್ರಗತಿ, ಮಿಶ್ರ ಫಲ, ಮನೆಯಲ್ಲಿ ಶುಭ ಕಾರ್ಯ ಚಿಂತೆ, ಹೈನುಗಾರಿಕೆಯಲ್ಲಿ ಲಾಭ, ವಸ್ತ್ರ ವಿನ್ಯಾಸಕರಿಗೆ, ಟೈಲರ್ಸ್ಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದತ್ತಾತ್ರೇಯ ಸ್ತೋತ್ರವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ, ಕೆಂಪು ಅದೃಷ್ಟ ದಿಕ್ಕು, ಅದೃಷ್ಟ ಬಣ್ಣ, ಉತ್ತರ ಅದೃಷ್ಟ ದಿಕ್ಕಾಗಿರ್ತಕ್ಕಂಥದ್ದು.
ಆಯಿತಾ. ಅದಾದ ನಂತರ ಮೀನರಾಶಿಗೆ ಬಂದಾಗ ಬುದ್ಧಿ ಕ್ಲೇಶ, ವೃಥಾ ತಿರುಗಾಟ, ವ್ಯವಹಾರಗಳಲ್ಲಿ ಕಿರಿಕಿರಿ, ಬೆಲ್ಲ ಹುಣಸೆ ಹಣ್ಣು ಸ್ಟಾಕ್ ಮಾಡಿರ್ತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ, ಯಾಕಂದರೆ ಹುಣಸೆ ಹಣ್ಣು ಬೆಲ್ಲ ಉತ್ತಮ ಬೆಲೆಯಲ್ಲಿರ್ತಕ್ಕಂಥದ್ದು. ಬುಕ್ಸು ಸ್ಟೇಷ್ನರಿ ಮತ್ತು ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ವಾದಿರಾಜರ ಸ್ತವವನ್ನು ಪಠಿಸಿ 2 ಅದೃಷ್ಟ ಸಂಖ್ಯೆ, ವಾಯುವ್ಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಈ ದಿನ ಗುರುವಾರ, ಎಲ್ಲ ಗುರುಗಳ ದಯದಿಂದ ನಿಮ್ಮ ಇಷ್ಟ ಕಾರ್ಯಗಳು ನೆರವೇರಲಿ ಅಂತ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲಲ್ಲಿ ಬರ್ತಕ್ಕಂತಹ ಭವಿಷ್ಯ ಆಗಲಿ, ಬೇರೆ ಬೇರೆ ವಿಷಯಗಳು ಬರ್ತಕ್ಕಂಥದ್ದು ಅವುಗಳೆಲ್ಲ ನೀವು ಲೈಕ್ ಮಾಡಬೇಕು. ಅದೇ ರೀತಿಯಲ್ಲಿ ಆ ವಿಷಯಗಳನ್ನು, ಒಳ್ಳೆಯ ವಿಷಯಗಳನ್ನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇವೆ. ಜೈ ಗುರುದೇವ್.